ಎಲ್ರಿಗೂ ನಮಸ್ಕಾರ. ನಾನು CM ಶಾಬಾಸ್ ಖಾನ್, ನ್ಯಾಷನಲ್ ಫಾರ್ಮಸಿಸ್ಟ್ ಕಮಿಷನ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾವು ಒಂದು ಬಿಲ್ ಪಾರ್ಲಿಮೆಂಟ್ ಅಲ್ಲಿ ತರಬೇಕು ಅಂತ ಹೇಳಿ 2023 ಇಂದ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿ. ಇವತ್ತು ನ್ಯಾಷನಲ್ ಫಾರ್ಮಸಿ ಕಮಿಷನ್ ಅಮೆಂಡ್ಮೆಂಟ್ ಬಿಲ್ 2023 ಎಲ್ಲ ನಿಮ್ಮ ಕಣ್ಣು ಮುಂದೆ ಇದೆ. ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗ್ತದೆ. ಫಾರ್ಮಸಿಗೆ ರಿಲೇಟೆಡ್ ಸಂಬಂಧಪಟ್ಟ ಆಗಿರೋ ಎಷ್ಟು ಕಾನೂನುಗಳು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಯಾವುದೇ ರೀತಿಯ ಯಾವುದೇ ಫಾರ್ಮಸಿಸ್ಟು, ಅದು ರಿಜಿಸ್ಟರ್ಡ್ ಫಾರ್ಮಸಿಸ್ಟು ಎಲ್ಲಾದ್ರೂ ನಿಮ್ಮ ಗಮನಕ್ಕೆ ಬಂದರೆ, ಎಲ್ಲೋ ಅವರು ಫಾರ್ಮಸಿಯಲ್ಲಿ ಅವೈಲೇಬಲ್ ಇರಲ್ಲ ಅಥವಾ ಫಾರ್ಮಸಿಸ್ಟು ತಮ್ಮ ಪರವಾನಗಿಯನ್ನು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟೋಗಿದ್ದಾರೆ ಅಂತ ಹೇಳಿ ಇಂಥ ಕೇಸಸ್ಗಳು ನಮ್ಮ ಮುಂದೆ ಬಂದಾಗ, ಇದಕ್ಕೆ ನಾವು ಪ್ರತಿಯೊಂದು ತಾಲೂಕು ಕೂಡ ಭೇಟಿ ಕೊಟ್ಟು ಆ ತಾಲೂಕಲ್ಲಿ ನಮ್ಮ ಯಾವುದೇ ರೀತಿಯ ನಾವು ವಿಸಿಟ್ ಮಾಡುವಂಥ ಫಾರ್ಮಸಿಯಲ್ಲಿ ಫಾರ್ಮಸಿಸ್ಟ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ, ಅಥವಾ ಅವ್ರ ಪರವಾನಗಿಯನ್ನು ಬೇರೆಯವ್ರಿಗೆ ಮಾರಿ ಹೊರಟೋಗಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದರೆ, ಈ ಸ್ಪಾಟ್ ಅಲ್ಲಿ ನಾವು ಫಾರ್ಮಾ ಕೌನ್ಸಿಲ್ ಆಫ್ ಇಂಡಿಯಾಗೆ ಮತ್ತೆ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ಗೆ ಕಂಪ್ಲೇಂಟ್ ಅನ್ನು ರೈಸ್ ಮಾಡ್ತೀವಿ. ಅವರ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಿಸ್ತೀವಿ. ಆಮೇಲೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಅದ್ರ ಪ್ರಕಾರ ಅವ್ರ ಲೈಸೆನ್ಸ್ಗಳು ರದ್ದಾಗುತ್ತೆ. ಈ ತರ ಆಗಕ್ಕೆ ಎಲ್ಲೂ ಕೂಡ ಕೊಡಬೇಡಿ. ಆಮೇಲೆ ಪ್ರತಿಯೊಂದು ತಾಲೂಕಲ್ಲಿ ಸಭೆಯನ್ನು ಕರೆಯೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಫಾರ್ಮಾ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಇವತ್ತು ಫಾರ್ಮಾ ಡಿಪಾರ್ಟ್ಮೆಂಟ್ ಅನ್ನು ಉಳಿಸಬೇಕಾಗಿದೆ. ಯುವಕರ ಭವಿಷ್ಯವನ್ನು ಉಳಿಸಬೇಕಾಗಿದೆ. ಡಿ ಫಾರ್ಮಾ ಓದಿರುವಂತ ಭವಿಷ್ಯಗಳನ್ನು ಉಳಿಸಬೇಕಾಗಿದೆ. ಇದ್ರ ಜೊತೆಗೆ ಯಾರೂ ಕೂಡ ಫಾರ್ಮಸಿ ಆಕ್ಟ್ 1948 ಉಲ್ಲಂಘನೆಯನ್ನು ಮಾಡಬಾರ್ದು. ಫಾರ್ಮಸಿ ರೆಗ್ಯುಲೇಷನ್ ಪ್ರಾಕ್ಟೀಸ್ 2015 ಅದನ್ನು ಉಲ್ಲಂಘನೆ ಮಾಡಬಾರ್ದು. ಡ್ರಗ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ 1940 ರೂಲ್ 1945 ಅನ್ನು ಉಲ್ಲಂಘನೆ ಮಾಡಬಾರ್ದು. ಫಾರ್ಮಸಿ ಕೌನ್ಸಿಲ್ ಅವರು ಒಂದು ಸತಿ ನಿಮ್ಮ ಹೆಸರು ರಿಜಿಸ್ಟರ್ ಇಂದ ತೆಗೆದ್ಬಿಟ್ರೆ ಆಮೇಲೆ ನಿಮ್ಮ ಲೈಸೆನ್ಸ್ ಯಾರು ಕೂಡ ಪರವಾನಗಿ ನೆಕ್ಸ್ಟ್ ನಿಮಗೆ ದುಬಾರ ಸಿಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಾವು ಕರೆಯುವಂತ ಸಭೆಗೆ ಪ್ರತಿಯೊಂದು ಫಾರ್ಮಸಿಸ್ಟು ಕೂಡ ಇವತ್ತು ನಿಮ್ಗೆ ಗೊತ್ತಿದೆ, ಫಾರ್ಮಸಿ ಅಧಿಕಾರ ಆಂದೋಲನ ತಂದಿದ್ದೀವಿ. ಅದಕ್ಕೆ ಇದನ್ನು ಗಮನಿಸಿ ಇವತ್ತು ನನಗೆ ನ್ಯಾಷನಲ್ ಫಾರ್ಮಸಿಸ್ಟ್ ಕಮಿಷನ್ ನನಗೆ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ನನ್ನ ಕರ್ತವ್ಯ, ನಾನು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ನಿಮ್ಮ ಜೊತೆ ಬಂದಿದ್ದೀನಿ. ನಾವೆಲ್ಲರೂ ಕೂಡ ಒಗ್ಗೂಟಿ ಆಗಿ ಒಂದಾಗಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗಬೇಕಾಗಿದೆ. ನೀವೆಲ್ಲರೂ ಕೂಡ ನನಗೆ ಫಾರ್ಮಸಿಸ್ಟ್ಗಳು, ರಿಜಿಸ್ಟರ್ ಫಾರ್ಮಸಿಸ್ಟ್ಗಳು ನನ್ನನ್ನು ಸಹಾಯ ನೀಡಬೇಕು, ಬೆಂಬಲ ಕೊಡಬೇಕು. ಇದ್ರ ಜೊತೆಗೆ ನಮ್ಮ ನ್ಯಾಷನಲ್ ಫಾರ್ಮಸಿಸ್ಟ್ ಕಮಿಷನ್ ತಂದಿರುವಂತ ಒಂದು ನಿಮಗೋಸ್ಕರ ರಿಜಿಸ್ಟರ್ ಫಾರ್ಮಸಿಸ್ಟ್ಗಳಿಗೆ, ನಮ್ಮಲ್ಲಿ ಮೆಂಬರ್ ಆಗಿರೋರಿಗೆ 1 ಲಕ್ಷ ರೂಪಾಯಿ ನಾವು ಇನ್ಶೂರೆನ್ಸ್ ಅನ್ನು ಕೊಡ್ತಾ ಇದ್ದೀವಿ. ನಿಮಗೆ ಯಾವುದೇ ರೀತಿಯ ಆಘಾತ ಆದ್ರೆ ಅಪಘಾತದಲ್ಲಿ ನಿಮಗೆ ಅದು ಉಪಯೋಗಕ್ಕೆ ಬರುತ್ತೆ. ಆಮೇಲೆ ನಿಮ್ಮ ಜೀವನಕ್ಕೆ ಒಳ್ಳೇದಾಗುತ್ತೆ. ರಿಜಿಸ್ಟರ್ ಫಾರ್ಮಸಿಸ್ಟ್ RPಗಳು ಅವೈಲೇಬಲ್ ಇರಿ. ಆಮೇಲೆ ಯಾವುದೇ ರೀತಿಯ ಲೈಸೆನ್ಸ್ ಗಳನ್ನು ಬೇರೆಯವ್ರಿಗೆ ಮಾರ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನಾವು ಸಭೆ ಸಮಾರಂಭದಲ್ಲಿ ನೀವು ಕೂಡ ಭಾಗವಹಿಸಿ. ನೀವೆಲ್ಲರೂ ಕೂಡ ಆಮೇಲೆ ನಿಮ್ಮ ಜೊತೆಗೆ ಮಾಧ್ಯಮದವ್ರಿಗೂ ಕೂಡ ನಾವು ಇನ್ವೈಟ್ ಮಾಡೋದಿಷ್ಟೇ. ಏನಂದ್ರೆ ನಿಮ್ಮ ಗಮನಕ್ಕೂ, ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಕೇಳೋದು ಏನಂದ್ರೆ, ನಿಮ್ಮ ಗಮನದಲ್ಲಿ ಇರಲಿ, ಯಾರಾದ್ರೂ ಒಂದು ಫಾರ್ಮಸಿಯಲ್ಲಿ ರಿಜಿಸ್ಟರ್ ಫಾರ್ಮಸಿಸ್ಟ್ ಅವೈಲೇಬಲ್ ಇರಲ್ಲ ಅಥವಾ ಎಲ್ಲಾದ್ರೂ ಅವರು ತಮ್ಮ ಲೈಸೆನ್ಸ್ ಅನ್ನು ಬೇರೆಯವ್ರಿಗೆ ಮಾರಿ ಹೊರಟೋಗಿದ್ದಾರೆ ಅಂತ ನಿಮ್ ಗಮನಕ್ಕೆ ಬಂದ್ರೆ ದಯವಿಟ್ಟು ನನಗೆ ತಿಳಿಸಿ. ನಾನು ಈ ಕಂಪ್ಲೇಂಟ್ ಅನ್ನು ರೈಸ್ ಮಾಡಿ ಫಾರ್ಮಸಿ ಕೌನ್ಸಿಲ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅವಾಗಲೇ ತಕ್ಷಣ ಅವರ ಮೇಲೆ, ಯಾಕಂದ್ರೆ ಫಾರ್ಮಸಿ ಕೌನ್ಸಿಲ್ ಕೂಡ ಇನ್ಸ್ಪೆಕ್ಟರ್ ಇರ್ತಾರೆ, ಅವರು ಚೆಕ್ ಮಾಡ್ತಾರೆ, ಬಂದು ಇನ್ವೆಸ್ಟಿಗೇಷನ್ ಆಗುತ್ತೆ. ಅದೇನಾದ್ರೂ ಗಂಭೀರವಾಗಿ ವಿಷಯ ಇದ್ರೆ ಕೋರ್ಟ್ಗೂ ಕೂಡ ಸುತ್ತುವಂತ ಕೆಲಸ ಆಗುತ್ತೆ. ಅವ್ರು ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ರಿಜಿಸ್ಟರ್ ಫಾರ್ಮಸಿಸ್ಟ್, ಯಾಕಂದ್ರೆ ಅವರ ಲೈಸೆನ್ಸ್ ಮೇಲೆ ಬೇರೆಯವರು ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಆಮೇಲೆ ಫಾರ್ಮಸಿ ಆಕ್ಟ್ 1948 ಉಲ್ಲಂಘನೆ ಮಾಡೋ ಹಾಗೆ ಇಲ್ಲ. ನ್ಯಾಷನಲ್ ಫಾರ್ಮಸಿ ಕಮಿಷನ್ ಅಮೆಂಡ್ಮೆಂಟ್ ಬಿಲ್ 2023 ಅದನ್ನ ಪಾಲನೆ ಮಾಡಲೇಬೇಕು ಕಡ್ಡಾಯವಾಗಿ. ನಮ್ಮ ಕಮಿಷನ್ಗೆ ನೀವು ಯಾವುದೇ ರೀತಿಯ ಕಂಪ್ಲೇಂಟ್ ಇದ್ರೂ ಕೂಡ ರೇಸ್ ಮಾಡಬಹುದು, ನನಗೆ ತಿಳಿಸಬಹುದು. ನಾವು ಇದಕ್ಕೆ ತಕ್ಷಣ ಅದು ಅವರ ಮೇಲೆ ಕ್ರಮವನ್ನು ತಗೋತೀವಿ ಅಂತ ಕೇಳ್ಕೊಂತ ಇದೀವಿ. ಧನ್ಯವಾದಗಳು.